ಹಾಯ್ ಹಲೋ ಮೈ ಡಿಯರ್ ಚಿಲ್ಡ್ರನ್. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಫ್ರ್ಯಾಕ್ಷನ್ಸ್ ಬೇಸಿಕ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಲೈಕ್ ಫ್ರ್ಯಾಕ್ಷನ್ ಮತ್ತು ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಲೈಕ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ರ್ಯಾಕ್ಷನ್ಸ್ ವಿಚ್ ಹ್ಯಾವ್ ದ ಸೇಮ್ ಡಿನಾಮಿನೇಟರ್ ಆರ್ ಕಾಲ್ಡ್ ಲೈಕ್ ಫ್ರ್ಯಾಕ್ಷನ್ಸ್. ಅಂದರೆ ಏನು? ಸೇಮ್ ಡಿನಾಮಿನೇಟರ್ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಫಸ್ಟ್ ನಮಗೆ ಒಂದು ಫ್ರ್ಯಾಕ್ಷನ್ನಲ್ಲಿ ನ್ಯೂಮರೇಟರ್ ಯಾವುದು ಮತ್ತು ಡಿನಾಮಿನೇಟರ್ ಯಾವುದು ಅಂತ ಗೊತ್ತಿದೆ. ಇವಾಗ ಫ್ರ್ಯಾಕ್ಷನ್ ಬಾರ್ಗಿಂತ ಮೇಲೆ ಇರ್ತಕ್ಕಂಥ ನಂಬರನ್ನು ನಾವು ನ್ಯೂಮರೇಟರ್ ಅಂತ ಹೇಳ್ತೀವಿ. ಫ್ರ್ಯಾಕ್ಷನ್ ಬಾರಿಂದ ಕೆಳಗಡೆ ಇರ್ತಕ್ಕಂಥ ನಂಬರನ್ನು ಡಿನಾಮಿನೇಟರ್ ಅಂತ ಹೇಳ್ತೀವಿ. ಇಲ್ಲಿ ನಾನು 2ಕ್ಕಿಂತ ಹೆಚ್ಚು ಫ್ರ್ಯಾಕ್ಷನ್ಸ್ಗಳನ್ನು ತೊಗೊಂಡಿದ್ದೇನೆ. ಈ 2ಕ್ಕಿಂತ ಹೆಚ್ಚು ಫ್ರ್ಯಾಕ್ಷನ್ಸ್ಗಳಲ್ಲಿ ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಇರ್ತಕ್ಕಂಥ ನಂಬರ್ ಸೇಮ್ ಇದ್ದಾಗ, ಇಲ್ಲಿ ನೋಡಿ ಎಲ್ಲ ಫ್ರ್ಯಾಕ್ಷನ್ಸ್ಗಳಲ್ಲೂ ಕೂಡ ಡಿನಾಮಿನೇಟರ್ ಸೇಮ್ ಇದೆ, ಅಂದರೆ 8 ಇದೆ. ಸೊ ಈ ರೀತಿಯ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. 2/6, 3/6, 4/6, 5/6. ಇಲ್ಲಿ ಇರ್ತಕ್ಕಂಥ 4 ಫ್ರ್ಯಾಕ್ಷನ್ಸ್ಗಳಲ್ಲೂ ಕೂಡ 6 ಡಿನಾಮಿನೇಟರ್ ಇದೆ, ಅಂದರೆ ಸೇಮ್ ಡಿನಾಮಿನೇಟರ್ ಇದೆ. ಈ ರೀತಿ ಸೇಮ್ ಡಿನಾಮಿನೇಟರ್ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವಾಗ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ನೋಡೋಣ. ಫ್ರ್ಯಾಕ್ಷನ್ಸ್ ವಿಚ್ ಹ್ಯಾವ್ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಆರ್ ಕಾಲ್ಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಏನು ಹಾಗಂದರೆ, ಡಿಫ್ರೆಂಟ್ ಡಿನಾಮಿನೇಟರ್ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಕೆಲವೊಂದು ಫ್ರ್ಯಾಕ್ಷನ್ಸ್ಗಳನ್ನು ತೊಗೊಂಡಿದ್ದೀನಿ. ಈ ಫ್ರ್ಯಾಕ್ಷನ್ಸ್ಗಳಲ್ಲಿ ಎಲ್ಲ ಡಿನಾಮಿನೇಟರ್ಗಳೂ ಕೂಡ ಡಿಫ್ರೆಂಟ್ ಆಗಿದ್ದಾವೆ. ಅಂದರೆ 5, 7, 6, 8, 11 ಈ ರೀತಿ ಡಿಫ್ರೆಂಟ್ ಡಿನಾಮಿನೇಟರ್ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. 2/8, 3/9, 4/7, 5/6. ಈ ಫ್ರ್ಯಾಕ್ಷನ್ಸ್ಗಳಲ್ಲಿ 8, 9, 7, 6 ಈ ಎಲ್ಲ ಡಿನಾಮಿನೇಟರ್ಗಳು ಕೂಡ ಡಿಫ್ರೆಂಟ್ ಆಗಿದ್ದಾವೆ. ಡಿಫ್ರೆಂಟ್ ಡಿನಾಮಿನೇಟರ್ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ಗಳನ್ನೇ ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇವತ್ತಿನ ದಿನದ ಈ ಟಾಪಿಕ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.